ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ನ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಮ್ಯಾಟರು ಬರೋದಾದರೆ, ಬಿಗ್ ಬಾಸ್ ಅವರು ಡೇ 2 ಪ್ರೋಮೋ ಬಿಟ್ಟಿದ್ದಾರೆ. ಅದು ನಾಮಿನೇಷನ್ ಪ್ರೋಮೋ. ತುಂಬ ಎಲ್ಲರೂ ವೆಯ್ಟ್ ಮಾಡ್ತಿದ್ದಿದ್ದು ಪ್ರೋಮೋ ಅಂತಲೇ ಹೇಳ್ಬೋದು. ನಿನ್ನೆ ಯಾರ್ಯಾರು ಎಪಿಸೋಡ್ ನೋಡಿರ್ತೀರೋ ಅವರೆಲ್ಲರಿಗೂ ಗೊತ್ತಿರುತ್ತೆ. ಚೈತ್ರ ಕುಂದಾಪುರ ಅವರು ನರಕವಾಸಿಗಳ ನಡುವೆ ನಾಮಿನೇಟ್ ಆಗಿದ್ದಾರೆ. ನಿನ್ನೆ ಸ್ವರ್ಗವಾಸಿಗಳು ಎಲ್ಲರನ್ನೂ ಸೇರಿಬಿಟ್ಟು ನನ್ನ ನರಕವಾಸಿಗಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಡೈರೆಕ್ಟಾಗಿ ನಾಮಿನೇಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಅದರಲ್ಲಿ ಚೈತ್ರ ಕುಂದಾಪುರ ಅವರು ನಾಮಿನೇಟ್ ಆಗ್ತಾರೆ. ಅದೇ ರೀತಿ ಇವತ್ತು ಸ್ವರ್ಗವಾಸಿಗಳಲ್ಲಿ ನಾಮಿನೇಷನ್ ನಡೆಯುತ್ತೆ. ಅದರಿಂದನೇ ಅದರ ಸ್ನಿಪ್ಪೆಟ್ನ ಇವತ್ತು ನಮಗೆ ಪ್ರೋಮೋ ಹಾಕಿ ತೋರಿಸಿರೋದು. ನಿಮಗೆ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಆಡ್ತಿರೋದು ಬಂದ್ಬಿಟ್ಟು ಸ್ವರ್ಗವಾಸಿಗಳಲ್ಲ, ನರಕವಾಸಿಗಳು. ಮತ್ತು ಆ್ಯಕ್ಚುಲಿ ನಾಮಿನೇಷನ್ ಆಗಬೇಕಾಗಿದ್ದು ಲಾಯರ್ ಜಗದೀಶ್ ಅವರು. ಬಟ್ ಲಾಯರ್ ಜಗದೀಶ್ ಅವ್ರ ಹೆಸರೇ ನಮಗೆ ಕೇಳಿ ಬರ್ತಾ ಇಲ್ಲ. ಬರೀ ಗೌತಮಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಭವ್ಯಗೌಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಯಮುನಾ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಮತ್ತು ರೀಸನ್ ಕೊಡಬೇಕಾದ್ರೆ ಭವ್ಯಗೌಡ ಅವರು ನೀವು ನರಕವಾಸಿಗಳಿಗೆ ತುಂಬ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ಗೌತಮಿ ಅವ್ರ ಹತ್ರ. ಮತ್ತು ಯಮುನಾ ಅವ್ರು ಹೇಳ್ತಾ ಇದ್ದಾರೆ ತುಂಬ ನೀವೇ ಅವ್ರ ಜೊತೆ ನರಕವಾಸಿಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಈ ಥರ ಎಲ್ಲ ಆಬ್ಲಿಗೇಷನ್ಸ್ ಗೌತಮಿ ಮತ್ತು ಭವ್ಯಗೌಡ ಮತ್ತು ಯಮುನಾ. ಈ ಕಡೆ ನೋಡಿದ್ರೆ ತ್ರಿವಿಕ್ರಮ್ ಭವ್ಯ ಅವರಿಗೆ ವರ್ಕೌಟ್ ಮಾಡೋಣ ಅಂತ ಬಿಗ್ ಬಾಸ್ ನೋಡಿದ್ರೆ, ಈ ಕಡೆ ತ್ರಿವಿಕ್ರಮೇ ಭವ್ಯಗೌಡನ ನಾಮಿನೇಟ್ ಮಾಡ್ತಾ ಡಾಮಿನೇಟಿಂಗ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಕ್ಲಿಯರಾಗಿ ನಮಗೆ ಪ್ರೋಮೋ ಅಲ್ಲಿ ಗೌತಮಿ ಅವರಿಗೆ ಯೂಸ್ ಮಾಡ್ದಂಗೆ ಅನಿಸುತ್ತೆ. ಬಟ್ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರಿಗೆ ಡಾಮಿನೇಟಿಂಗ್ ಅಂತ ಹೇಳಿ ನಾಮಿನೇಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅದು ಹುಡುಗ ವಾಯ್ಸ್ ಥರ ಇದೆ ಡಾಮಿನೇಟಿಂಗ್ ಅಂತ ಹೇಳಿದ್ದು. ಅದಕ್ಕೆ ಭವ್ಯಗೌಡ ಅವರು ಏನು ಅಂತ ಕೂಡ ಕೇಳಿದ್ದಾರೆ. ಮೋಸ್ಟ್ಲಿ ತ್ರಿವಿಕ್ರಮ್ ಅವರೇ ಆ ರೀಸನ್ ಕೊಟ್ಟು ಭವ್ಯಗೌಡ ಅವ್ರನ್ನ ನಾಮಿನೇಟ್ ಮಾಡಿರಬೇಕು. ಇನ್ನು ಟಾಸ್ಕ್ ವಿಚಾರ ಅಲ್ಲಿ ಆಡ್ತಿರೋದನ್ನೆಲ್ಲ ನೋಡ್ತಾ ಇದ್ರೆ ನರಕವಾಸಿಗಳು ಆಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಸ್ವರ್ಗವಾಸಿಗಳು ಯಾರಾದರೂ ನಾಮಿನೇಟ್ ಮಾಡ್ತಾರೋ, ಇಬ್ಬರ ಹೆಸರಲ್ಲಿ ಯಾರನ್ನ ನಾಮಿನೇಟ್ ಮಾಡ್ತಾರೋ ಅದರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸೇವ್ ಮಾಡೋ ಒಂದು ಚಾನ್ಸ್ ಬಿಗ್ ಬಾಸ್ ಅವರು ನರಕವಾಸಿಗಳಿಗೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಲಾಯರ್ ಜಗದೀಶ್ ಅವ್ರ ಹೆಸರು ಎಲ್ಲೂ ಕೇಳಿ ಬರ್ತಾ ಇಲ್ಲ. ಇಲ್ಲ ಅಂದರೆ ಮೋಸ್ಟ್ಲಿ ನರಕವಾಸಿಗಳಿಗೆ ಟಾಸ್ಕ್ ಕೊಟ್ಬಿಟ್ಟು ಇದರಲ್ಲಿ ನೀವು ಯಾರನ್ನಾದ್ರೂ ಒಬ್ಬರನ್ನ ಸ್ವರ್ಗವಾಸಿಗಳಲ್ಲಿ ಸೇವ್ ಮಾಡಬೇಕು ಅಂತ ಹೇಳಿದಾಗ ಮೋಸ್ಟ್ಲಿ ನರಕವಾಸಿಗಳು ಲಾಯರ್ ಜಗದೀಶ್ ಅವ್ರನ್ನ ಸೇವ್ ಮಾಡ್ದಂಗಿದ್ದಾರೆ. ಅದಕ್ಕೆ ಲಾಯರ್ ಜಗದೀಶ್ ಅವ್ರ ಹೆಸರು ಎಲ್ಲೂ ಕೇಳಿ ಬರ್ತಾ ಇಲ್ಲ. ಇದು ಪ್ರೋಮೋ 1 ನೋಡಿದಾಗ ನನಗೆ ಅನಿಸಿದ್ದು. ಮೋಸ್ಟ್ಲಿ ಪ್ರೋಮೋ 2 ಅಲ್ಲಿ ಲಾಯರ್ ಜಗದೀಶ್ ಅವ್ರು ಇನ್ಕ್ಲೂಡ್ ಆಗಿರ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಈ ಸಲ ನಮಗೆ ಲೈವ್ ಕೂಡ ಇಲ್ಲ. ಪ್ರೋಮೋ ನೋಡೇ ನಾವು ಅನಲೈಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಗೌತಮಿ ಅವರಿಗೆ ಸಾಫ್ಟ್ ಕಾರ್ನರ್ ಅಂತ ಹೇಳ್ಬಿಟ್ಟು ಪ್ರೋಮೋ ಅಲ್ಲಿ ಗೌತಮಿ ಅವ್ರನ್ನೇ ಸ್ವಲ್ಪ ದೊಡ್ಡದಾಗಿ ತೋರಿಸಿದ್ದಾರೆ, ಗೌತಮಿ ಗೌಡ ಮತ್ತು ಭವ್ಯ. ಇಲ್ಲಿ ನೋಡಿದ್ರೆ ಗೌತಮಿ ಗೌಡ ಅವ್ರ ಪಾರ್ಟ್ ಏನೂ ಇಲ್ಲ. ಜಾಸ್ತಿ ಜಗಳ ಆಗ್ತಿರೋದಂದರೆ ಶಿಶಿರು ಮತ್ತು ಯಮುನಾ ಅವರಿಗೇನೆ. ಡೋಂಟ್ ಟಾಕ್ ಅಂದರೆ ನೀವ್ಯಾರು ಅಂತ ಕೇಳೋದು, ಇದೆಲ್ಲ ಎಕ್ಸ್ಪ್ಲನೇಷನ್ ನಡೀತಾ ಇದೆ. ಎಂಟೈರ್ಲಿ ಪ್ರೋಮೋ ನೋಡಿಕೊಂಡ್ರೆ ಮಾತ್ರ ಸಖತ್ ಅಂದರೆ ಸಖತ್ ಖಾರ ಆಗಿದೆ, ಸ್ಪೈಸಿ ಆಗಿದೆ. ಆಡಿಯನ್ಸ್ಗೆ ಮಾತ್ರ ಆಚೆ ಎಂಟರ್ಟೈನ್ ಆಗೋದ್ರಲ್ಲಿ ಈ ಸೀಸನ್ ಡೌಟೇ ಇಲ್ಲ. ಬಿಗ್ ಬಾಸ್ ಏನು ನರಕ ಸ್ವರ್ಗ ಅಂತ ಕ್ರಿಯೇಟ್ ಮಾಡಿದ್ರು ಆ ಕಾನ್ಸೆಪ್ಟ್ ಮಾತ್ರ 100% ಸೂಪರ್ ಡೂಪರ್ ಹಿಟ್ ಆಗ್ತದೆ ಅಂತಲೇ ಹೇಳ್ಬೋದು. ಇಷ್ಟು ನನಗೆ ಫಸ್ಟ್ ಪ್ರೋಮೋಲಿ ಅನಿಸಿದ್ದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್.